ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ 7 ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಶಾಸಕರು ಒಬ್ಬೊಬ್ಬರಾಗೆ ಬಂದು ತಮ್ಮ ಮತ ಚಲಾಯಿಸ್ತಾ ಇದ್ದಾರೆ. ಇದರಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದು ಜಿಟಿ ದೇವೇಗೌಡರು ತೆಗೆದುಕೊಂಡಿರುವಂತ ನಿರ್ಧಾರ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ಗೆ ಶಾಕ್ ಕೊಟ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಕ್ರಾಸ್ ವೋಟಿಂಗ್ ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ? ಅಡ್ಡ ಮತದಾನದ ಅನುಮಾನ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಪ್ರತ್ಯೇಕವಾಗಿ ಬಂದ್ರು, ಮತ ಚಲಾಯಿಸಿದ್ರು, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ರು. ವಿಪ್ ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಜೆಡಿಎಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಎನ್ನುವಂತ ಮಾಹಿತಿ. ಜಿಟಿ ದೇವೇಗೌಡರ ಜೊತೆಗೆ ಮಾತುಕತೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಮಾತುಕತೆಯನ್ನ ಮಾಡಿದ್ರು. ಜಿಟಿ ದೇವೇಗೌಡ ಅವರು ಮತ ಚಲಾಯಿಸಿ ಹೊರಟಿದ್ದಾರೆ. ನೋಡ್ತಾ ಇದ್ದೀರಿ ಅದರ ಫೋಟೋವನ್ನು. ಮತ ಚಲಾಯಿಸಿದ್ರು, ಪ್ರತ್ಯೇಕವಾಗಿ ಹೊರಟರು ಕೂಡ. ಜೆಡಿಎಸ್ನ ಶಾಸಕರು ದೇವನಹಳ್ಳಿ ಸಮೀಪದ ರೆಸಾರ್ಟ್ನಲ್ಲಿದ್ದರು. ಯಾವುದೇ ಮೀಟಿಂಗ್ಗಳಿಗೆ ಜಿಟಿ ದೇವೇಗೌಡರು ಬರಲಿಲ್ಲ. ಪಕ್ಷದ ಯಾವುದೇ ಚಟುವಟಿಕೆಯಲ್ಲೂ ಕೂಡ ಅವರು ಸಕ್ರಿಯವಾಗಿಲ್ಲ. ಜೆಡಿಎಸ್ನಿಂದ ಮುನಿಸಿಕೊಂಡಿದ್ದಾರೆ. ಇದು ಗೌಪ್ಯ ಮತದಾನ ಆಗಿರೋದ್ರಿಂದ ವಿಪ್ ಉಲ್ಲಂಘನೆ ಅನ್ನುವಂಥ ವಿಚಾರ ಬಂದಾಗ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಆಗಲ್ಲ. ಅಮಾನತು ಮಾಡಬಹುದು ಅನ್ನೋದನ್ನ ಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಲ್ಲ ಅನ್ವಯ ಆಗಲ್ಲ. ಇಲ್ಲಿ ಗೌಪ್ಯ ಮತದಾನ ಇದೆ. ಜೆಡಿಎಸ್ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳಿದಾವೆ ಅಂತ. ಜೆಡಿಎಸ್ಗೆ ಈ ರೀತಿ ಅಡ್ಡ ಮತದಾನದ ಎಫೆಕ್ಟು ಈ ಹಿಂದೆಯೂ ಕೂಡ ಒಮ್ಮೆ ತಟ್ಟಿತ್ತು. ನಿಮಗೆ ನೆನಪಿರಬಹುದು. ಜಮೀರ್ ಅಹಮದ್ ಖಾನ್ ಸೇರಿ ಈ ಅಖಂಡ ಶ್ರೀನಿವಾಸ ಮೂರ್ತಿ, ಗೋಪಾಲಯ್ಯ, ಜೆಡಿಎಸ್ನ ಶಾಸಕರಾಗಿದ್ದವರು ಅಡ್ಡ ಮತದಾನ ಮಾಡಿ ಜೆಡಿಎಸ್ನಿಂದ ಆಚೆ ಬಂದಿದ್ರು. ಈಗ ಜಿಟಿ ದೇವೇಗೌಡರು ಅದೇ ದಾರಿಯಲ್ಲಿದ್ದಾರಾ ಅಂತ ಪ್ರಶ್ನೆ ಮೂಡ್ತಾ ಇರೋದು. ಅವರ ನಿಲುವು, ನಡವಳಿಕೆ, ಮಾತು ಇದೆಲ್ಲವೂ ಕೂಡ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಪ್ರತ್ಯೇಕ ಅಸ್ತಿತ್ವವನ್ನ ಕಾಯ್ದುಕೊಂಡಿದ್ದಾರೆ ಅವರು ಬಹಳ ದಿನಗಳಿಂದಲೂ, ವರ್ಷಗಳಿಂದಲೂ. ಜೆಡಿಎಸ್ನ ಚಟುವಟಿಕೆಯಿಂದ ದೂರ ಇದ್ದಾರೆ. ಸದ್ಯ ವೋಟಿಂಗ್ ಸಂದರ್ಭದಲ್ಲೂ ಕೂಡ ಮತ ಚಲಾಯಿಸಿ ಹೊರ ಬಂದಿದ್ದಾರೆ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರ ಪುತ್ರನೇ ವಿಪ್ ಜಾರಿ ಮಾಡಿದರು. ಈಗ ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿ ಹೊರಗೆ ಬಂದರು ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಎನ್ನುವಂತ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈ ಪ್ರಕ್ರಿಯೆ ಈಗ ಗೋವಿಂದರಾಜ್ ಅವರು ನಾಮಪತ್ರ ಸಲ್ಲಿಸಿದ ನಂತರ ಜಿಟಿ ದೇವೇಗೌಡರನ್ನ ಕನ್ವಿನ್ಸ್ ಮಾಡುವಂತ, ಮನವೊಲಿಸುವಂತ, ತಮ್ಮ ಕಡೆಗೆ ಮತ್ತೆ ಸೆಳೆಯುವಂತ ಪ್ರಯತ್ನ ಏನಾದರೂ ಆಗಿತ್ತಾ? ಜೆಡಿಎಸ್ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಿತ್ತಾ? ರಕ್ಷತ್, ಕಳೆದ ಹಲವಾರು ತಿಂಗಳುಗಳಿಂದಲೂ ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಒಂದು ಅಂತರವನ್ನು ಕಾಯ್ದುಕೊಂಡೇ ಬಂದಿದ್ದಾರೆ. ಅವರಿಗೆ ಜೆಡಿಎಸ್ ನಾಯಕರ ಮೇಲಿರುವಂತಹ ಅಸಮಾಧಾನ ಇದಕ್ಕೆ ಕಾರಣ. ಅನೇಕ ಕಾರ್ಯಕ್ರಮಗಳು ಜೆಡಿಎಸ್ನಲ್ಲಿ ನಡೆದರೂ ಕೂಡ ಜಿಟಿ ದೇವೇಗೌಡರು ಮಾತ್ರ ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾ ಇರಲಿಲ್ಲ. ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದರು, ಆಗಲೂ ಕೂಡ ಸಭೆಗಳಿಗೆ ಬರ್ತಾ ಇರಲಿಲ್ಲ. ಅದಾದ ಬಳಿಕ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗೆದುಹಾಕಲಾಯಿತು. ಬಳಿಕವೂ ಕೂಡ ಜಿಟಿ ದೇವೇಗೌಡ ಅವರ ಅಸಮಾಧಾನ ಮುಂದುವರೆದೇ ಇತ್ತು. ಯಾವುದೇ ಕಾರ್ಯಕ್ರಮಗಳಿಗೂ ಬರದೆ ಅಂತರವನ್ನು ಕಾಯ್ದುಕೊಂಡಿದ್ದರು. ಇದೀಗ ಪರಿಷತ್ ಚುನಾವಣೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಒಂದು ವಿಪ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಜಿಟಿ ದೇವೇಗೌಡರ ನಿವಾಸಕ್ಕೆ ಆ ಒಂದು ವಿಪ್ ಕಾಪಿಯನ್ನ ಅಂಟಿಸಿ ಬರಲಾಗಿತ್ತು. ಜಿಟಿ ದೇವೇಗೌಡರು ನಿನ್ನೆ ಇಲ್ಲಿ ಜೆಡಿಎಸ್ನ ಎಲ್ಲ ಶಾಸಕರು ರೆಸಾರ್ಟ್ಗೆ ಬಂದಿದ್ರು ಕೂಡ ಅನಾರೋಗ್ಯದ ಕಾರಣವನ್ನ ಹೇಳಿ ಅವರು ಮೈಸೂರಿನಲ್ಲೇ ಉಳಿದುಕೊಂಡಿದ್ರು. ನಾಳೆ ನಾನು ವಿಧಾನಸೌಧಕ್ಕೆ ಬರ್ತೇನೆ, ನನ್ನ ಮತವನ್ನ ಚಲಾಯಿಸ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಪಕ್ಷದ ಅಭ್ಯರ್ಥಿಗೆ
ಮತ ಹಾಕ್ತೀನಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇರಲಿಲ್ಲ. ಇದೀಗ ಬಂದು ಅವರು ಮತ ಚಲಾವಣೆ ಮಾಡಿ ಹೋಗಿದ್ದಾರೆ. ಮತವನ್ನು ಚಲಾಯಿಸಿದ್ರ ಅನ್ನುವಂಥ ಪ್ರಶ್ನೆಗೆ ನಾನು ನನ್ನ ಆತ್ಮಸಾಕ್ಷಿಯ ಮತವನ್ನು ಚಲಾಯಿಸಿದ್ದೇನೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಜಿ ಟಿ ದೇವೇಗೌಡರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿರುವಂಥದ್ದು ಅನುಮಾನಕ್ಕೆ ಕೂಡ ಕಾರಣ ಆಗಿದೆ. ಒಂದು ವೇಳೆ ಜಿ ಟಿ ದೇವೇಗೌಡರು ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕದೇ ಇದ್ದಂಥ ಪಕ್ಷದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಕೂಡ JDSನ ನಾಯಕರು ಮುಂದಾಗಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ತೊಡಗಿದ್ದಾರೆ. ಇವತ್ತು ಸಂಜೆಯ ಹೊತ್ತಿಗೆ ಬಹುತೇಕ ಅಂದ್ರೆ ಫಲಿತಾಂಶ ಬರುವ ಹೊತ್ತಿಗೆ ಜಿ ಟಿ ದೇವೇಗೌಡರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರಾ ಇಲ್ಲವಾ ಅನ್ನುವಂಥ ಒಂದು ಮಾಹಿತಿ ಕೂಡ ತಿಳಿಯುತ್ತೆ. ಒಂದು ವೇಳೆ ಜಿ ಟಿ ದೇವೇಗೌಡರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಕೂಡ JDSನ ನಾಯಕರು ಒಂದು ಚಿಂತನೆಯನ್ನ ನಡೆಸಿರುವಂತದ್ದು. ರಕ್ಷತ್, ಸುರೇಶ್, ಅಂದ್ರೆ ಅವ್ರು ಕಮಿಟ್ ಆಗಿರ್ಲಿಲ್ವಾ, ನಾನು ನನ್ನ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ ಅಂತ ಮಾತುಕತೆ ನಡೆಸೋ ಸಂದರ್ಭದಲ್ಲಿ ಭರವಸೆನೂ ಕೊಟ್ಟಿರಲಿಲ್ಲ ಅವರು. ಬಹಳಷ್ಟು ಕಾಲದಿಂದಲೂ ಅವರು ಒಂದು ಬಹಳಷ್ಟು ದಿನಗಳಿಂದ ಅವರು JDS ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಲಿಲ್ಲ. JDSನ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜು ಅವರು ಅವರನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅವರು ಮನೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಸಿಗದೇ ಇದ್ದಂತಹ ಒಂದು ಘಟನೆಗಳು ಕೂಡ ನಡೆದಿತ್ತು. ಅಂತಿಮವಾಗಿ ದೂರವಾಣಿ ಮೂಲಕ ಅವರನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ ಕೂಡ ಆಯಿತು. ಆ ಒಂದು ಪ್ರಯತ್ನದಲ್ಲಿ ಸಫಲ ಕೂಡ ಆದರು. ಆದರೆ ಅವರು ನಾನು ಮತವನ್ನು ಚಲಾಯಿಸ್ತೀನಿ, ಆತ್ಮಸಾಕ್ಷಿಯ ಮತವನ್ನು ಚಲಾಯಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಜಿ ಟಿ ದೇವೇಗೌಡರು ಹೇಳಿದರು. ಆದರೆ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಮತ ಹಾಕ್ತೀನಿ ಅಂತ ಅಂದರೆ JDS ಪಕ್ಷದ ಅಭ್ಯರ್ಥಿಗೆ ಮತವನ್ನು ಚಲಾಯಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಭರವಸೆಯನ್ನು ಅವರು ಕೊಡಲಿಲ್ಲ. ಈ ಮಧ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಜಿ ಟಿ ದೇವೇಗೌಡ ಅವರನ್ನು ಸಂಪರ್ಕ ಮಾಡಿ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನ, ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. JDSನ ಅನೇಕ ನಾಯಕರು ಜಿ ಟಿ ದೇವೇಗೌಡರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಯಾವುದೇ ಕಾರಣಕ್ಕೂ ಜಿ ಟಿ ದೇವೇಗೌಡರು ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ ಮತ್ತು ತಮ್ಮ ಪಕ್ಷದ ಅಭ್ಯರ್ಥಿಯ ಪರ ಮತ ಹಾಕ್ತೀನಿ ಅನ್ನುವಂಥ ಒಂದು ಮಾತನ್ನು ಭರವಸೆಯನ್ನು ಕೂಡ ಅವರು ಕೊಟ್ಟಿರಲಿಲ್ಲ. ಹಾಗಾಗಿ ಬಹುತೇಕ ಜಿ ಟಿ ದೇವೇಗೌಡರ ನಡೆ ಅನುಮಾನಕ್ಕೆ ಕಾರಣ ಆಗಿದೆ. ಜಿ ಟಿ ದೇವೇಗೌಡರು ತಮ್ಮ ಪಕ್ಷದ ಅಭ್ಯರ್ಥಿಯ ಪರ ಮತ ಚಲಾವಣೆ ಮಾಡಿರುವಂಥದ್ದು ಬಹುತೇಕ ಅನುಮಾನ ಇದೆ. ಹಾಗಾಗಿಯೇ ಒಂದು ವೇಳೆ ಜಿ ಟಿ ದೇವೇಗೌಡರು JDSನ ಅಭ್ಯರ್ಥಿಯಾದಂಥ ಗೋವಿಂದರಾಜು ಅವರಿಗೆ ಮತ ಹಾಕದೆ ಒಂದೊಮ್ಮೆ ಕಾಂಗ್ರೆಸ್ಗೆ ಮತ ಹಾಕಿದರೆ, ಇವತ್ತು ಮತ ಚಲಾವಣೆ ಮಾಡಿರೋದಂತೂ ಸತ್ಯ, ಆದರೆ JDS ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಪಕ್ಷ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುತ್ತೆ. ಇವತ್ತು ಸಂಜೆಯ ಹೊತ್ತಿಗೆ ಒಂದು ಉಚ್ಚಾಟನೆಯ ಆದೇಶ ಹೊರಬಿದ್ರೂ ಕೂಡ ಆಶ್ಚರ್ಯ ಇಲ್ಲ. ರಕ್ಷತ್, ಸುರೇಶ್, ಉಳಿದವರಾದರೂ ಜೊತೆಗಿದ್ದಾರಾ? 17 ಜನ ಒಟ್ಟಿಗಿದ್ದಾರಾ? ಒಗ್ಗಟ್ಟಿದೆಯಾ ಅಲ್ಲಿ? ರಕ್ಷತ್, ನಿನ್ನೆ ಇಲ್ಲಿ ರೆಸಾರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಬಹುತೇಕರು ಬಂದಿದ್ದಾರೆ. ಹನೂರು ಮಂಜುನಾಥ್ ಅವರನ್ನು ಬಿಟ್ಟು. ಹನೂರು ಮಂಜುನಾಥ್ ಅವರು ಕ್ಷೇತ್ರದಲ್ಲಿ ಕೆಲಸಗಳು ಇರುವ ಕಾರಣದಿಂದ ನಾನು ತಡವಾಗಿ ಬಂದು ಸೇರ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಂತೆ. ಆದರೆ ಇಲ್ಲಿಯ ತನಕ ಅವರು ಕೂಡ ಇಲ್ಲಿ ರೆಸಾರ್ಟ್ಗೆ ಬಂದಿಲ್ಲ. ಇನ್ನು ಬಾಕಿ ಉಳಿದಂತೆ ಇನ್ನೆಲ್ಲರೂ ಕೂಡ ಇಲ್ಲಿ ಬಂದಿದ್ರು ಅವರು ಮತವನ್ನು ಚಲಾವಣೆ ಮಾಡೋದಕ್ಕೆ ಮತ್ತೆ ಒಟ್ಟಾಗಿ ಹೊರಡೋದಕ್ಕೆ. ಇದೀಗ ಒಂದು ಬಸ್ಸನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಸತೀಶ್ ನಿಮಗೆ ತೋರಿಸ್ತಾರೆ. ಈ ಬಸ್ ಈಗ ರೆಸಾರ್ಟ್ನ ಒಳಗಡೆ ಹೋಗ್ತಾ ಇದೆ. ಇದರಲ್ಲಿ ಎಲ್ಲ ಶಾಸಕರು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ರೆಸಾರ್ಟ್ನಿಂದ ತೆರಳ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ಅಲ್ಲೇ ಒಂದು ಮತವನ್ನು ಚಲಾವಣೆಯನ್ನು ಕೂಡ ಮಾಡ್ತಾರೆ. ಬಾಕಿ ಉಳಿದಂಥ ಎಲ್ಲರೂ ಒಟ್ಟಾಗಿದ್ದಾರೆ ಅನ್ನುವಂಥ ಮಾತನ್ನ ಕೇಳಿದ್ರಿ. ಬಹುತೇಕರು ನಿನ್ನೆ ಇಲ್ಲಿ ನಡೆದಂತಹ JDSನ ಸಭೆಯಲ್ಲಿ ಈ ಒಂದು ರೆಸಾರ್ಟ್ನಲ್ಲಿ ಭಾಗವಹಿಸಿದ್ರು. ಜಿ ಟಿ ದೇವೇಗೌಡರು ಮತ್ತು ಹನೂರು ಮಂಜುನಾಥ್ ಅವರಿಬ್ಬರನ್ನ ಹೊರತುಪಡಿಸಿದ ಹಾಗೆ ಉಳಿದ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕೆಲವರು ಅಂದರೆ ಬೇರೆ ಬೇರೆ ಕೆಲಸಗಳಿರುವ ಕಾರಣದಿಂದ ಬೆಳಿಗ್ಗೆ ರೆಸಾರ್ಟ್ನಿಂದ ಹೊರಗೆ ತೆರಳಿದ್ದಾರೆ. ಇನ್ನು ಬಾಕಿ ಉಳಿದಂತಹ ಒಂದು 10 ರಿಂದ 12 ಜನ ಈ ಒಂದು ರೆಸಾರ್ಟ್ನಲ್ಲಿ ಇದ್ದಾರೆ. ಅವರು ಇದೀಗ ಈ ಒಂದು ಬಸ್ ಕೂಡ ರೆಡಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇದೇ ಬಸ್ನಲ್ಲಿ ಈಗ ದೇವನಹಳ್ಳಿಯ ಈ ಒಂದು ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ತೆರಳ್ತಾರೆ. ಅಲ್ಲಿ ತಮ್ಮ ಶಾಸಕಾಂಗ ಕಚೇರಿಯಲ್ಲಿ ಸಭೆ ಸೇರ್ತಾರೆ. ಅದಾದ ಬಳಿಕ ಎಲ್ಲರೂ ಒಟ್ಟಾಗಿ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.